ಎಸ್ ಸರ್, ಈ ಸಲ ಟಿಕೆಟ್ ಸೌಮ್ಯ ರೆಡ್ಡಿ ಸಿಗ್ತಾ ಇದ್ದ ಹಾಗೆ ತಂದೆಯವರು ಮಿನಿಸ್ಟ್ರು ಅದಕ್ಕೆ ಕೊಟ್ಟರು, ಕಳೆದ ಬಾರಿ ಸೋತಿದ್ರು, ಹಾಗಾಗಿ ಈ ಬಾರಿ ಲೋಕಸಭೆಗೆ ಕೊಟ್ಟರು ಅವರಿಗೆ ನೋಡೋಣ ಅಂತ ಹೇಳಿ. ತಂದೆಯವರು ಮಿನಿಸ್ಟರ್ ಆಗಿರೋದ್ರಿಂದ ನಿಮಗೆ ಟಿಕೆಟ್ ಸಿಕ್ತು ಲೋಕಸಭೆಗೆ ಅಂತ. ಹಾಗೇನಿಲ್ಲ ಸರ್, ಯಾಕಂದರೆ ನೋಡಿ, ಒಂದು ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಪಕ್ಷದಿಂದ AICCಯಿಂದ ಒಂದು ಸರ್ವೆ ಮಾಡಿದ್ದಾರೆ. ಸುಮಾರು ಒಂದು ವರ್ಷದಿಂದ ಸರ್ವೆ ಮಾಡ್ಕೊಂಡು ಬರ್ತಿದ್ದಾರೆ. ಇಲ್ಲೇ ನಮ್ಮ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೂ ಸಹ ಸರ್ವೆ ಮಾಡ್ತಾರೆ. ಈ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಗೆ ಕೊಟ್ಟರೆ ನಮಗೆ ಒಳ್ಳೆ ಚಾನ್ಸ್ ಇದೆ ಅಂತ. ಸೊ ಹಾಗಾಗಿ ಆ ಸರ್ವೆ ಪ್ರಕಾರ ನನ್ನ ಹೆಸರು ಬಂತು. ನಾನು ಆಗಲೇ ಹೇಳಿದಾಗೆ ನಾನು ಒಬ್ಬ ಶಾಸಕಿಯಾಗಿ ಜನಪ್ರತಿನಿಧಿಯಾಗಿ ಆಗಲೇ ಈ ಕ್ಷೇತ್ರದಲ್ಲೇ ಗುರುತಿಸ್ಕೊಂಡಿದ್ದೆ, ಕೆಲಸ ಮಾಡಿದ್ದೆ. ಸೊ ಹಾಗಾಗಿ ಇವ್ರಿಗೆ ಕೊಟ್ಟರೆ ಗೆಲ್ತಾರೆ ಅಂತ ಇನ್ಫ್ಯಾಕ್ಟ್ ಸರ್ವೆಲ್ಲೂ ಸಹ ಬಂತು. ಓಕೆ, ಈಗ 33 ವರ್ಷ ಆಯ್ತೇನು BJP ಬರೋದಕ್ಕೆ ಶುರು ಮಾಡಿ ದಕ್ಷಿಣದಲ್ಲಿ. ಈಗ ನೀವು ಕ್ಷೇತ್ರ ಎಲ್ಲ ಓಡಾಡಿದಿರಿ, ಒಂದು ರೌಂಡ್ ಆಗಿದೆ, ಈಗ ಎಲ್ಲ ಕಡೆ ಮೂಲೆ ಹೋಗಿ ಬಂದಿದ್ರಿ. ಕ್ಷೇತ್ರ ಹೇಗೆ ಕಾಣಿಸ್ತಿದೆ? ನಿಜ ಅಲ್ಲ, ನಿಜ ಹೇಳಿ. ಅದ್ಭುತವಾಗಿದೆ. ಯಾಕಂದರೆ ಎಲ್ಲಿ ಹೋದರೂ ಸಹ ಅವರ ಜನರ ಪ್ರೀತಿ, ವಿಶ್ವಾಸ, ಆಶೀರ್ವಾದ, ನಾನು ನಿಜವಾಗ್ಲೂ ನಾನು ಏನು ಪುಣ್ಯ ಮಾಡಿದ್ದೀನೋ ಅಂತ ನನಗನ್ಸುತ್ತೆ. ಯಾಕಂದರೆ ಹಿರಿಯರು, ಮಹಿಳೆಯರು ಬಂದು ತಬ್ಕೋತಾರೆ. ಈಗ ತಾನೇ ನಾನು ಜರಗ್ನಳ್ಳಿ ಹೋಗಿ ಬಂದೆ. ಒಬ್ಬ ಆಂಟಿ ತಾಯಿ ಬಂದು ನನ್ನ, ಅಯ್ಯೋ ಕೋವಿಡ್ ಟೈಮಲ್ಲಿ ನಿನ್ನ ವಿಡಿಯೋ ಎಲ್ಲ ನೋಡಿದ್ದೀನಮ್ಮ, ಸ್ಲಮ್ಮಲ್ಲೆಲ್ಲ ಹೋಗಿ ತರಕಾರಿ ಎಲ್ಲ ತೊಗೊಂಡು ನೀನು ಕೊಡ್ತಾ ಇದ್ದೆ ಆ ಕಷ್ಟ ಕಾಲದಲ್ಲಿ ಅಂತ. ಆಮೇಲೆ ಇಲ್ಲಿ ಮೊನ್ನೆ ಈ ಕಡೆ ಹೋಗಿದ್ದೆ, ಚಿಕ್ಕಪೇಟೆ, ಅಲ್ಲಿ ಹೇಳಿದ್ರು, ಅಲ್ಲಿ ಕೋವಿಡ್ ಟೈಮಲ್ಲಿ ಫೋನ್ ಮಾಡಿದ್ದೆ ರಾತ್ರಿ 2 ಗಂಟೆಗೆ, ನಮಗೆ ಬೆಡ್ ಸಿಗ್ತಿರ್ಲಿಲ್ಲ. ಸೊ ಇದೇ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ತುಂಬ ಚೆನ್ನಾಗಿದೆ. ಜನ ಒಂದು ಕಡೆ ಅಫ್ಕೋರ್ಸ್ ಕ್ಯಾಂಡಿಡೇಟು ನನ್ನ ಬಗ್ಗೆ, ನಮ್ಮ ತಂದೆಯವರು ಶ್ರೀ ರಾಮಲಿಂಗಾರೆಡ್ಡಿಯವರು, ಅವ್ರ ಬಗ್ಗೆ ಅಪಾರವಾದಂಥ ಗೌರವ, ಪ್ರೇಮ ಇದೆ. ಮತ್ತು ಇನ್ನೊಂದು ಕಡೆ ನಮ್ಮ ಪಕ್ಷ ನೋಡಿ, ಈಗ ಸುಮಾರು ಒಂದು 11 ತಿಂಗಳಿಂದ ಈ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ನಾವು ಕರೆಕ್ಟಾಗಿ 5 ಗ್ಯಾರಂಟಿಗಳು ಕರೆಕ್ಟಾಗಿ 1 ವರ್ಷ ಹಿಂದೆ ನಾವು ಇದು ಮಾಡ್ತೀವಿ, ನಮ್ಮ ಸರ್ಕಾರ ಬಂದರೆ ಅಂತ ನಾವು ಹೇಳಿದ್ವಿ. ಸರ್ಕಾರ ಬಂದ ಕೂಡಲೇ ಇಮಿಡಿಯೇಟಾಗಿ ಶಕ್ತಿ ಯೋಜನೆ ಇಡೀ ರಾಜ್ಯದಲ್ಲಿ ಮೂಲೆ 6 ತಿಂಗಳ ಹಿಂದೆ ಬಾಗಲಕೋಟೆ ಹೋಗಿದ್ದೆ. ಎಲ್ಲ ತಾಯಂದರು, ಒಂದು ಪ್ರತಿಯೊಂದು ದೇವಸ್ಥಾನ ಹುಂಡಿಗಳೆಲ್ಲ ತುಂಬೋಗಿದೆ. ಎಲ್ಲ ನಮ್ಮ ತಾಯಂದಿರನ್ನೆಲ್ಲ, ಅಕ್ಕ ತಾಯಂದ್ರನ್ನ ಕೇಳ್ತಾ ಇದ್ದೀನಿ, ಹೋಗಿದ್ದೀರಾ? ತವ್ರ ಮನೆಗೆ ಹೋಗಿದ್ದೆ, ಈ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಒಂದು ಖುಷಿಯಾಗಿದ್ದಾರೆ. ಯಾಕಂದರೆ ನೋಡಿ, ನಾವು ಮಹಿಳೆಯರಾಗಿ ನಮಗೆ ಆರ್ಥಿಕವಾಗಿ ನಾವು ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು. ಅದಕ್ಕೆ ನಮ್ಮ ಪಕ್ಷ, ಕಾಂಗ್ರೆಸ್ ಪಕ್ಷ, ಮಹಿಳೆಯರಿಗೆ ಅವ್ರ ಕೈ ಬಲ ಪಡಿಸ್ಬೇಕು ಅಂತ ಈ ಶಕ್ತಿ ಯೋಜನೆ ಇರ್ಬೋದು, ಈ ಗೃಹಲಕ್ಷ್ಮಿ, ಈ 2,000 ರೂಪಾಯಿ ಇರ್ಬೋದು. ಆಮೇಲೆ ನೋಡಿ, ಈ ಕರೆಂಟು ಅಷ್ಟೇ ತುಂಬ ಜನರಿಗೆ, ಎಲ್ರಿಗೂ ಇನ್ಫ್ಯಾಕ್ಟ್ ಯೂಸ್ ಆಗ್ತಾ ಇದೆ. ಮತ್ತು ಅನ್ನಭಾಗ್ಯ ಅಂತೂ ಕೋವಿಡ್ ಟೈಮಲ್ಲಿ ಇದೇ ನಮಗೆ ನಿಜವಾಗ್ಲೂ ಯೂಸ್ ಆಗಿದ್ದು ಅಂತ ಎಲ್ಲಿ ಹೋದರೂ ಅದೇ ಸಹ ಹೇಳ್ತಿದ್ದಾರೆ. ನಮ್ಗೆ ಏನೂ ಸಿಗ್ತಿರಲಿಲ್ಲ, ಹಾಗೆ ಇದೇ ನಮಗೆ ನಿಜವಾಗ್ಲೂ ಹೊಟ್ಟೆ. ಆಮೇಲೆ ಯುವಕರಿಗೂ ಅಷ್ಟೇ ನೋಡಿ, ಈಗ 2 ಕೋಟಿ ವರ್ಷಕ್ಕೆ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಕೆಲಸ. ಆದರೆ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ಸೊ ಹಾಗಾಗಿ ಯುವಕರಿಗೂ ಸಹ ಇದೆಲ್ಲ ಮಾಡ್ತೀವಿ ಅಂತ. ಮತ್ತು ಮುಂದೇನೂ ಅಷ್ಟೇ, ಈಗ ನಮ್ಮ ಕರ್ನಾಟಕನೇ ಅಲ್ಲ, ಇಡೀ ದೇಶದಲ್ಲಿ ಒಂದು ಬದಲಾವಣೆಯ ಅಲೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು.